ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ದಯವಿಟ್ಟು ಎಲ್ಲ ಮಹನೀಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಂತ ಅತ್ಯಂತ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ರಣದುಂದುಬಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ.
ಈ ಪತ್ರಕ್ಕೆ ತಮ್ಮ ಪ್ರತ್ಯುತ್ತರವೇನು ಅಂಬಿರಾಜರೇ? ಆದರೂ ಯುದ್ಧ ಮನುಷ್ಯತ್ವದ ವಿನಾಶವೆಂದೇ ನಮ್ಮ ಸಿಕಂದರ್ ಪ್ರಭುಗಳ ನೀವಾಗಿಯೇ ಸಮರವನ್ನು ಆಹ್ವಾನಿಸಿ ನಿಮ್ಮ ಪ್ರಜೆಗಳನ್ನು ಹಿಂಸೆಯ ಮಡಿಲಿಗೆ ದೂರುವುದು ಸರಿಯಲ್ಲ ಅಂಬಿರಾಜರೇ. ಹೌದು ರಾಯಮಾರಿಗೆ, ನಿಮ್ಮ ಸಿಕಂದರ್ ಪ್ರಭುಗಳ ಅಭಿಪ್ರಾಯವನ್ನ ನಾನು ಖಂಡಿತ ಸ್ವಾಗತಿಸುತ್ತೇನೆ. ಅವರು ಹೇಳಿದಂತೆ ಕೇಳಿ ನಡೆಯಲು ಸಿದ್ಧನಿದ್ದೇನೆ. ನಮಗೆ ಬೇಕಾದದ್ದು ನಿಮ್ಮಂತಹ ವೀರಪುಂಗವರ ಸ್ನೇಹ ಸಂಘವಷ್ಟೇ. ಈ ನಮ್ಮ ಪರಸ್ಪರ ಮೈತ್ರಿಯೇ ಶಾಂತಿ ಸ್ಥಾಪನೆಗೆ ಸನ್ಮಾರ್ಗವಾಗಲಿ. ನಿಮ್ಮಂತೆ ಭಾರತದ ಇತರೆ ರಾಜರುಗಳು ನಮ್ಮ ಪ್ರಭುಗಳಲ್ಲಿ ಸ್ನೇಹ ಸಂಧಾನ ಬಯಸಿದ್ದಲ್ಲಿ ಮುಂದಾಗುವ ಅನರ್ಥ ಪರಂಪರೆಗೆ ಅವಕಾಶವಿರಲಾರದು. ನಮ್ಮ ಭಾರತದ ಮೂಲೆ ಮೂಲೆಯಲ್ಲಿಯೂ ಗ್ರೀಕರ ಲಾಂಛನ ಹಾರಾಡಿಸಬೇಕೆಂಬುದೇ ನಮ್ಮ ಸಿಕಂದರ್ ಪ್ರಭು. ಅದಕ್ಕಾಗಿ ನನ್ನ ಕೈಲಾದ ಸೇವೆ ಸಲ್ಲಿಸಲು ಸದಾ ಸಿದ್ಧನಿದ್ದೇನೆ. ಸಾಧ್ಯವಾದರೆ ನಿಮ್ಮ ಪ್ರಭುಗಳೊಂದಿಗೆ ಭೇಟಿ ಮಾಡಲು ಅವಕಾಶ ಕಲ್ಪಿಸಿಕೊಡಿ. ಆಗಲಿ. ನಿಮ್ಮ ನೆರೆಹೊರೆಯ ರಾಜರಿಗೂ ನಿಮ್ಮ ನಿರ್ಧಾರವನ್ನು ಅನುಮೋದಿಸುವಂತೆ ಪ್ರೇರೇಪಿಸಿ ಪತ್ರ ವ್ಯವಹಾರ ನಡೆಸಿ. ತಮ್ಮ ಮಾತಿನಂತೆಯಾಗಲಿ. ಆದರೆ ನನ್ನ ನಿರ್ಧಾರವನ್ನ ಸಮಸ್ತ ಭಾರತ ಪ್ರಜೆಗಳೆಲ್ಲರೂ ಅಂಗೀಕರಿಸಿದರು. ನನ್ನ ಆಚರಣೆ ಪೌರವ ಮಾತ್ರ ಕಿವಿಗೊಡಲಾರ. ಹೇಳ ಹೆಸರಿಲ್ಲದಂತೆ ಮಾಡಬಲ್ಲ ಜಗಮಲ್ಲರು ನಮ್ಮ ಸಿಕಂದರ್ ಮಹಾಶಯರು. ನಮ್ಮ ವಿರಾಟ್ ಸೈನ್ಯದ ದಂಡಿಗೆ ಗಂಡು ಬಲಿಗಳ ಎದೆಯೇ ತಲ್ಲಣಿಸಿ ಹೋಗಿದೆ. ಪರ್ಷಿಯಾದ ಡೇರಿಯಸ್ ದೊರೆಯನ್ನೇ ನಾವಿನ್ನು ಬರೋಣವೇ ಅಂಬಿರಾಜರೇ? ಅಗತ್ಯವಾಗಿ ನೀವಿನ್ನು ಹೊರಡಬಹುದು. ಆಗಲಿ. ಪ್ರಭುಗಳಿಗೆ ಪ್ರಣಾಮಗಳು. ವಿಷಯವೇನು? ಆಚಾರ್ಯ ಚಾಣಕ್ಯರು ತಮ್ಮನ್ನು ಕಾಣಲು ಆಗಮಿಸಿದ್ದಾರೆ. ಆಚಾರ್ಯ ಚಾಣಕ್ಯ, ಈ ಅಂಬಿಯ ಅನಂತ ಪ್ರಣಾಮಗಳು. ಬೀಜವನ್ನು ಅಲಂಕರಿಸಿ ಆಗ ಗ್ರೀಕ್ ಸಾಮ್ರಾಟ್ ಸಿಕಂದರ್ ಮಹಾಶಯ ಭಾರತದ ಗಡಿದಾಟಿ ಬಂದಿರುವ ವಿಷಯ ನಿನಗಾಗಲೇ ತಿಳಿದಿದೆಯಷ್ಟೇ. ಈಗಾಗಲೇ ಅವರಿಂದ ಒಂದು ಪತ್ರವೂ ಬಂದಿದೆ. ಓಹೋ, ಅದಾವ ಒಕ್ಕಣೆಯನ್ನು ಹೊತ್ತು ಬಂದಿತ್ತು ಆ ಶತ್ರು ಸಿಕಂದರನ ಪತ್ರ. ಅದೇ ಅಖಂಡ ಭರತಖಂಡದ ಮೇಲೆ ನಮ್ಮ ಗ್ರೀಕರ ಲಾಂಛನವನ್ನು ಹಾರಾಡಿಸಬೇಕಾಗಿದೆ. ಇದಕ್ಕೆ ಒಪ್ಪಿನದಲ್ಲಿ ಸ್ನೇಹ ಸಂಧಾನ ಕೆರೆಯುಂಟು, ಇಲ್ಲವಾದಲ್ಲಿ ಸಮರ ಮುಖದಲ್ಲಿ ಸೈನಿಕರೊಡಗೂಡಿ ನಮ್ಮೊಡನೆ ಹೋರಾಡಿ ತಮ್ಮ ಸ್ವಾತಂತ್ರ್ಯವನ್ನು ಸಂರಕ್ಷಿಸಿಕೊಳ್ಳಬಹುದು ಎಂದು ಬರೆದಿತ್ತು. ಇಲ್ಲವೇ ಭೀಷಣ ರಣದರ್ಶನ. ಭಲೆ, ಭಾರತೀಯರೆಲ್ಲರೂ ಬಡತೊಟ್ಟ ಹೆಂಗಳೆಯರೆಂದೆನಿಸಿದರೆ ಬೆನ್ನೆಲುಬಿಲ್ಲದ ಆ ಕುಂದಿಗಳು ಹುಚ್ಚಿನ ಸಿಕಂದರನಿಗೆ ಮೆಚ್ಚಬೇಕಾದ್ದೆ. ನಮ್ಮ ಸಂಸ್ಥಾನದ ಮೇಲೆ ಗ್ರೀಕರ ಲಾಂಛನ ಹಾರಾಡಿಸುವರಂತೋ ನಿಮ್ಮ ಮೈದುಗಳನ್ನು ಸುಲಿದು ನಡೆಮುಡಿ ಹಾಕಿ ನಡೆಯುತ್ತೇನೆಂದು ಉತ್ತರ ಹೇಳಿಲ್ಲವೇ? ಇರಲಿ, ಇವುಗಳಲ್ಲಿ ಯಾವುದನ್ನು ಅಂಗೀಕರಿಸಿ ಅಂಬಿ, ಸಮರವನ್ನೋ ಅಥವಾ ಸಂಧಿಯ ರೂಪದ ದಾಸ್ಯವನ್ನೋ? ಎದುರಿಸಿ ನಿಲ್ಲುವ ಸೊಲ್ಲಾರಿದೆ ಆರ್ಯ. ದ್ವಿತೀಯ ಶೂರ, ಭೀಮ ಪರಾಕ್ರಮಿ, ಜಗಮಲ್ಲ ಸಿಕಂದರ್
ಹಾಗೆಂದು ಹೊಗಳುವವರು ಆ ಸಿಕಂದರನ ಕಡೆಯ ಹೊನ್ನಿನಾಸೆಯ ಹೊಗಳುಬಟ್ಟರು. ಆದರೂ ಆ ರಣಪುರುಷನಿಗೆ ಒಣಪುರುಷ ತೋರಿ ನಾಶವಾಗುವುದಕ್ಕಿಂತ ಸಂಧಿಯ ಆಮಂತ್ರಣವೇ ಲೇಖವಾರ್ಯ. ಅಸೀಮ ಸಾಹಸಿಗಳನ್ನು ಸಮರವೆಂದೊಡನೆ ಹರಿಯುವ ರಕ್ತದ ಕಣಕಣವು ಪುಟಿಟೆಳೆದುಕೊಳ್ಳಬೇಕು. ಸಮರದ ಕಡೆಗೆ ಹೊರೆಯಿಂದ ಚಕ್ರವನ್ನು ಹೊರಗೆಳೆದು ಧರೆಯೇ ಹಿರಿಯುವಂತೆ ಜಯ ಭೇರಿಯನ್ನು ಬಾರಿಸಿ ಅಲ್ಪನಂತೆ ಸ್ವಲ್ಪವೂ ಆಲೋಚಿಸದೆ ಸಂಧಿಯ ಸಂಕಲ್ಪಕ್ಕೆ ಮನ ಮಾಡಿದೆಯಾಂಬಿ. ಈ ಸ್ನೇಹ ಸಂಧಿ ಅಳ್ಳೆದೆಯ ಜೀವಗಳ್ಳರ ರಕ್ಷಾ ಕವಚವಷ್ಟೇ. ಒಪ್ಪತಕ್ಕದ್ದಲ್ಲ. ಈ ಅಂಬಿಯನ್ನು ನಂಬಿರುವ ಅಸಂಖ್ಯಾತ ಸೈನಿಕರನ್ನು ಆತ್ಮಾರ್ಪಣೆಗೆ ಗುರಿಪಡಿಸದೆ ಪ್ರಜೆಗಳ ಆಶಯವಾದ ಹತೋಟಿಗೆ ಕೊನೆಯ ನೀಡದೆ ನಿರಪರಾಧಿಗಳಾದ ನನ್ನ ಯೋಧರನ್ನು ಶತ್ರುವಿನ ದಾಹಪೀಡಿತವಾದ ಖಡ್ಗ ತಪ್ಪಿಸಿ ರಕ್ತದ ಪ್ರವಾಹವನ್ನು ನಿಲ್ಲಿಸದೆ ಹೇಳಿ ಆಚಾರ್ಯರೇ, ಹೇಳಿ. ಈ ಸಂಖ್ಯೆ ನೆಪ ಸ್ನೇಹ, ಶಾಂತಿ, ಆಕಾಂಕ್ಷೆಯಿಂದಷ್ಟೇ. ಓಹೋ, ಸ್ನೇಹ ಶಾಂತಿಯ ಆಕಾಂಕ್ಷೆಯಿಂದ ಒಪ್ಪಲಾರೆ. ಈ ನಿನ್ನ ಭೌತಿಕ ದೇಹದ ರಕ್ಷಣೆಗಿನ್ನು ಬದುಕಬೇಕೆಂಬ ಹುಚ್ಚು ಹಂಬಲದಿಂದ, ಅಂಧ ವ್ಯಾಮೋಹದಿಂದ ಆ ಮದಾಂಧ ಸಿಕಂದರನ ರಾಜ್ಯ ದಾಹವನ್ನು ಈಡೇರಿಸಿಕೊಡುವೆಯ ಅಂಬಿರಾಜ. ಕೂಲಿಯಾಗಿ ಸ್ನೇಹ ಯಾರೊಡನೆ ಸ್ನೇಹ ಅಂಬಿ? ಸಮರ್ಥ ನಾನೆಂದು ಅನರ್ಥ ಪರಂಪರೆಯ ಮೂಲ ಹೇತುವಾಗಿ ಸ್ವಾರ್ಥ ಸಾಧಿಸುತ್ತಿರುವ ಆ ಸಿಕಂದರನಲ್ಲಿಯೇ ಸ್ನೇಹ. ಬೇಡದರೆ ಬೇಡ. ನಿನ್ನ ಬಾಹ್ಯ ಕಣ್ಣುಗಳನ್ನು ಮುಚ್ಚಿ ಅಂತಃಚಕ್ಷುಗಳನ್ನು ಮುಚ್ಚಿ ನೋಡು. ನಿನ್ನ ಅಂಗದ ಒಳಗಣ್ಣಿನಿಂದ ಈ ಭಾರತಾಂಬೆಯ ಭಕ್ತಾಂಗಗಳನ್ನು ನೋಡು. ನಾಶದ ಮೂಲ ಹೇತುವಾದ ರಾಷ್ಟ್ರ ಧೂಮಕೇತುವನ್ನು ರುದ್ರಲಾಸೆ ಕಡೆ ಮಾಡಿಕೊಟ್ಟು ದೇಶವನ್ನು ದವಡಿಯಲ್ಲಿ ದೂರದಿನ ನನ್ನ ಮಾತಿನ ಅರ್ಥವನ್ನು ಅರ್ಥೈಸಿಕೊಳ್ಳದೆ ವೃದ್ಧ ಆವೇಶ ಭರಿತರಾಗುವುದು ವ್ಯರ್ಥ. ಈಗಾಗಲೇ ಆ ಸಿಕಂದರನನ್ನು ಪ್ರತಿಭಟಿಸಲು ನಿಂತ ಗಡಿನಾಡಿನ ಪರಾಕ್ರಮ ಗತಿ ಏನಾಯಿತು ಎನ್ನುವುದು ತಮ್ಮ ಅವಗಾಹನೆಗೆ ವೇದ್ಯವಾಗಿರಬಹುದು. ಭಾರತೀಯರಾದ ಅವರು ತಮ್ಮ ಆದ್ಯ ಕರ್ತವ್ಯವೇನೆಂಬುದನ್ನು ಅರಿತಿದ್ದಾರೆ. ಅರಿತಿರುವರೆ ಅದನ್ನು ಬಲ್ಲಿರ ಬಲ್ಲೆ ರಾಜ, ಚೆನ್ನಾಗಿ ಬಲ್ಲೆ. ಆದರೆ ಅವರು ಸೋತರು, ಸತ್ತರು. ಭಾರತದ ಇತಿಹಾಸದ ವಜ್ರ ಸಂಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂತೆ ಅಮರವಾಗಿ ಬೆಳೆ. ಆದರೆ ಒಂದು ಮಾತು, ಇದುವರೆಗೂ ನಮ್ಮ ಭಾರತಕ್ಕಾಗುತ್ತಿರುವ ಸೋಲು ನಮ್ಮಲ್ಲಿನ ಕೇಂದ್ರದಿಂದಲ್ಲ, ನಮ್ಮಲ್ಲಿನ ಅಂತಃ ಕಲಹದಿಂದ, ನಮ್ಮೊಳಗಿನ ಒಳಗಿನಿಂದ ಮೂರನೆಯವನಾದ ಸಿಕಂದರನಿಗೆ ಒಡೆತನವನ್ನು ನೀಡುತ್ತಿದ್ದೇವೆ. ದುಡುಕದೆ ಆಲೋಚಿಸಿ ನೋಡು ಅಂಬಿರಾಜ. ನಿನ್ನ ಹಿಂದಿನವರು ಬೆವರಿನ ಹನಿಯಂತೆ ರಕ್ತದ ಹೊಳೆಯನ್ನೇ ಹರಿಸಿದ್ದಾರೆ. ಅವನ ಅತ್ಯಂತ ಅಮೋಘ ತ್ಯಾಗ ಬಲಿದಾನದ ವಜ್ರ ವೇದಿಕೆಯನ್ನೇ ನಿರ್ಮಿಸಿರುವ ಈ ಮಹಾ ಸಾಮ್ರಾಜ್ಯ ಮಾಡಿಕೊಳ್ಳಲೆಂದು ಶಿಖಂಡಿಯಂತೆ ಶರಣಾಗದೆ ಶತ್ರು ಕಂಠನಾಳವನ್ನು ಕಳೆದಿ ಈ ರಾಷ್ಟ್ರ ಮಾತೆಯ
ಜಗಮಲಗಳಿಗೆ ಅರ್ಪಿಸು. ನಿಮ್ಮ ಪ್ರಲಾಪವನ್ನು ಯುದ್ಧದ ಹೋರಾಟವೆಂದರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವಷ್ಟು ಸುಲಭವೆಂದು ಭಾವಿಸಿದಿಲ್ಲ. ಒಣ ವೇದಾಂತ ಹಾಡುವ ಬಡ ಬ್ರಾಹ್ಮಣರಾದ ನಿಮಗೇನು ಗೊತ್ತು ಸಮರಾಂಗಣದ ಸೆಣಸಾಟ. ಏನೇ ಆದರೂ ಆ ಸಿಕಂದರನನ್ನು ಪ್ರತಿಭಟಿಸಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಭಾರತದ ಉಪ್ಪುಂಡು ಶತ್ರು ಸಿಕಂದರನ ಬೆನ್ನು ಚಪ್ಪಲಿಸುವ ಮಾತೇಕೆ ಅಂಬಿರಾಜ? ನಿನ್ನಂತವನ ಬಾಯಲ್ಲಿ ಈ ಮಾತುಗಳು ಬರಬಾರದು. ನನ್ನ ನಿರ್ಧಾರವನ್ನ ನನ್ನ ಯೋಧರಷ್ಟೇ ಅಲ್ಲ, ಸಮಸ್ತ ಪ್ರಜೆಗಳೆಲ್ಲರೂ ಏಕಕಂಠದಿಂದ ಹೋಗುಟ್ಟು ಸಮ್ಮತವಿಟ್ಟಿದ್ದಾರೆ. ಆರ್ಯ ಕಥಾಧ್ವಜ, ಅರಸನಂತೆ ಆಳು. ನನ್ನ ಮಾತನ್ನು ಶಾಂತ ಚಿತ್ತನಾಗಿ ಆಲಿಸು ಅಂಬಿ. ನೀನು ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ನೀವಿಬ್ಬರು ಆ ಸಿಕಂದರನ ವಿರುದ್ಧ ಸಮರನಾಗಿ ಅವರನ್ನು ಗಡಿಯಿಂದ ಹೊರಗೊಳ್ಳಲು ಸಿದ್ಧರಾಗಿ ಪೌರವನಲ್ಲಿ ಮೈತ್ರಿ ಬೆಳೆಸಿ ಸಹಾಯ ಮಾಡು ಎಂದು ಪ್ರಾರ್ಥಿಸಲಿ. ಇದಕ್ಕಿಂತ ನಾಚಿಕೆಗಡಿನ ಪ್ರಸಂಗ ಬೇರ್ಯಾವುದಿದೆ ಆರ್ಯ? ಏನು ನಿನ್ನ ವೈರಿಯಾದರೂ ಭಾರತೀಯನೇ ಆದ ಪೌರವನಲ್ಲಿ ಸ್ನೇಹ ಬೆಳೆಸುವುದು ನಿನಗೆ ನಾಚಿಕೆಗೇಡಾದರೆ, ಪರಕೀಯನಾದ ಭಾರತದ ವೈರಿಯಾದ ಆ ಶತ್ರು ಸಿಕಂದರನಲ್ಲಿ ಶರಣಾಗುವುದು ಇನ್ನೂ ನಾಚಿಕೆಗೇಡಲ್ಲವೇ? ದೇಶಕ್ಕಾಗಿ ದೇಶವನ್ನು ಪರಕೀಯರ ಪಾಲು ಮಾಡಿ ಪರಾಭೂತದ ಪ್ರಳಯ ಪಾತಾಳಕ್ಕೆ ದೂಡುವಿರ? ನಿಮ್ಮಿಬ್ಬರ ಈರ್ಷೆ, ದ್ವೇಷ, ಅಸೂಯೆಯಿಂದ ಸಮಗ್ರ ಭಾರತವರ್ಷವೇ ಸರ್ವನಾಶವಾಗಿತ್ತು. ಆದ್ದರಿಂದ ಜಾತಿ, ಮತ, ದ್ವೇಷ, ಅಸೂಯೆಗಳೆಲ್ಲವನ್ನು ಬದಿಗೊತ್ತಿ ಕತ್ತು ಹಿಡಿದು ಸಮರ ಸಿದ್ಧತೆಯ ಕ್ರಾಂತಿ ಕಹಳೆಯನ್ನು ಮಲಗಿದಿರಿ. ಅಂಧಶ್ರದ್ಧೆ ಅಚಲ ಕೆಚ್ಚನೆಯ ದಾಳಿ ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ಪ್ರಪಂಚವೇ ಪ್ರಕಂಪಿಸುವಂತೆ ರಣದುಂದುಬೆಯನ್ನು ಭೋರ್ಗರಿಸಿರಿ. ಮಾತು ಮಾತಿಗೂ ನನ್ನ ಶತ್ರು ಪೌರವನನ್ನು ಹೊಗಳಿ ಹೊಗಳಿ ನನ್ನ ಘನತೆಯನ್ನು ತುಳಿಯುತ್ತಿರುತ್ತದೆ. ಹೇಳುವುದಿದ್ದರೆ ನೇರವಾಗಿ ಹೇಳಿ, ಇಲ್ಲದಿದ್ದರೆ ಬಂದ ದಾರಿಯನ್ನು ಹಿಡಿಯಿರಿ. ನಿನ್ನನ್ನು ದೊರೆ ಎನ್ನುವುದಕ್ಕಿಂತ ಈ ಧರೆಗೆ ಹೊರೆ ಎನ್ನುವುದೇ ಮೇಲು. ಏನಂದ್ರಿ? ಮತ್ತೊಮ್ಮೆ ಮಿತಿ ಮೀರಿ ಮಾತನಾಡಿದರೆ ನಿಮ್ಮ ನಾಲಿಗೆಯನ್ನು ಕತ್ತರಿಸುವೇನು? ಎಚ್ಚರ! ನನ್ನಿಂದ ತಮಗೆ ಗೌರವ ದೊರೆಯಬೇಕಾದರೆ ಏನು? ನಿನ್ನಿಂದ ನನಗೆ ಗೌರವ? ನಿನ್ನಂತ ಹೆಮ್ಮೇಳಿಯಿಂದ ನಾನು ಗೌರವವನ್ನು ಸ್ವೀಕರಿಸಿದರೆ ನನ್ನ ಘನತೆಗೆ ಕುಂದೇರ್ಪಟ್ಟಿತು. ಕೋಪದಲ್ಲಿ ಸೊಲಗಿ ಬಿಟ್ಟೇನು? ಮುಚ್ಚಿಡೋ ನನ್ನ ಬಿಚ್ಚುಗತ್ತಿಯನ್ನು ಮೂರ್ಖ. ಎದುರಿಸಿ ನಿಲ್ಲು. ಮಳೆ ತೊಟ್ಟು ಸೀರೆಯುಟ್ಟು ಮೂಲ ಸೇರಿಕೋ, ಅಥವಾ ಈ ನಿನ್ನ ಭೂಭಾರವಾದ ಪಾಪಗಳನ್ನು ಕಡಿದುಕೊಳ್ಳಲಾಗ ಬರುತ್ತೇವೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಡೊಮ್ಮೆ, ನಿನ್ನಂತ ಸಾವಿರಾರು ರಾಜರ ಸಮೂಹದ ಸಂಚಿನಿಂದ ಈ ಭಾರತ ಹರಿದು ಹಂಚಿ ಹೋದರೂ ಚಿಂತೆ ಇಲ್ಲ. ಇದು ಪ್ರಚಂಡ ಚಾಣಕ್ಯನ ಪ್ರಕಾಂಡ ಪ್ರತಿಜ್ಞೆ.
ಪೌರವನಲ್ಲಿ ಸ್ನೇಹ ಭಿಕ್ಷೆ ಬೇಡಬೇಕಂತೆ. ಸ್ನೇಹ ಭಿಕ್ಷೆ ನಾಳೆ ಆ ಪೌರವನೇ ಸಿಕಂದರನಲ್ಲಿ ಸ್ನೇಹ ಭಿಕ್ಷೆ ಬೇಡುವುದನ್ನು ಹಾಗೆ ಈ ಭಾರತದ ಉತ್ಥಾನಕ್ಕಿಂತಲೂ ವೈರಿ ಪೌರವನ ಪತನ, ನಾಳಿನ ಸಿಕಂದರ್ ಮೇಲಿನ ಕಾಳಗದಲ್ಲಿ ಆ ಪೌರವ ಸೋಲಬೇಕು. ರಾಜ್ಯದ ಮುಖ್ಯ ಬೀದಿಗಳಲ್ಲಿ ಎಡೆತರುವುದನ್ನು ನಾನು ಆನೆಯ ಅಂಬಾರಿಯನ್ನೇನೆ ಕುರಿತು ಕಣ್ಣಾರೆ ನೋಡಿ ಕೇಕೆ ಹಾಕಿ ನಗಬೇಕು. ಇದೇ ಈ ಅಂಬಿಯ ಪ್ರತಿಜ್ಞೆ. ಓ ನನ್ನ ಕಣ್ಮನಗಳನ್ನು ಸೆಳೆದು ಎಳೆತಂದ ಭವ್ಯ ಭಾರತ ವರ್ಷವೇ ಶರಣ. ವಿರಾಟ್ ವಿಶ್ವವನ್ನೇ ಜಯಿಸಿ ಕ್ಷಿತೀಶನಾಗಬೇಕೆಂಬ ಛಲ ತೊಟ್ಟು ಬಂದ ನನ್ನನ್ನು ಜಗತ್ತನ್ನು ಗೆಲ್ಲುವ ಮೊದಲು ನನ್ನನ್ನು ಗೆಲ್ಲು ಎಂದು ನನ್ನ ಅತುಳ ಅದಟವನ್ನಲ್ಲಗಳೆದು ಸ್ವಾಭಿಮಾನದ ಕಿಡಿ ಕೆರಳಿಸಿ ಕೈ ಬೀಸಿ ಕರೆತಂದ ಭಾರತಾಂಬೆಯೇ, ಇದು ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರ್ ಮಾಡುವ ಅನಂತ ವಂದನೆಗಳು ಮಾತ್ರ. ಹೆಚ್ಚು ರಕ್ತಪಾತದ ಹುಚ್ಚು ಹೊಳೆ ಹರಿಸದೆ ನಿನ್ನ ಭಾರತದ ಕೆಚ್ಚೆದೆಯ ಕಡುಗಲಿಗಳನ್ನು ಸೋಲಿಸಿ ಈ ದೇಶವನ್ನು ಅರೆ ನಿಮಿಷವಾದರೂ ನನ್ನೊಶಪಡಿಸಿಕೊಳ್ಳಬೇಕೆಂದಿದ್ದೇನೆ. ಆದರೆ ಮಾತೆ ಸಮರದ ಬೀಜವನ್ನು ಬಿತ್ತಿ ಸರ್ವನಾಶದ ವಿಷ ಫಲವನ್ನು ಮಾತ್ರ ಅಪೇಕ್ಷಿಸಲಾಗಿದೆ. ಭಾರತ ಖಂಡದಲ್ಲೇ ಮಾತ್ರವಲ್ಲ, ಅಖಂಡ ಷಟ್ಖಂಡಗಳಲ್ಲೂ ಗ್ರೀಕರ ದಿಗ್ವಿಜಯ ಲಾಂಛನ ವಾರಾಣಿಸಬೇಕೆಂದು ಸಮಸ್ತ ಸಾಮ್ರಾಟರೆಲ್ಲರೂ ತಮ್ಮ ಅರಸೊತ್ತಿಗೆಯನ್ನು ನಮಗಿತ್ತು ಸಾಮಂತ ಪದವಿಯನ್ನು ಮಾತೆ ಭಾರತವನ್ನು ಗೆಲ್ಲುವ ಮೊದಲು ಭಾರತೀಯರ ಹೃದಯವನ್ನು ಗೆಲ್ಲಬೇಕೆ. ಕನಸಿನ ಉಸಿಗಟ್ಟಾಗಲಿ. ಅಂಬಿದೊರೆಗಳಲ್ಲಿ ನಿನ್ನ ಸ್ನೇಹ ಸಂಧಾನ ಸಫಲವಾಯಿತು. ಆಯಿತು ಪ್ರಭು. ಪಾಂಚಾಲದ ಪೌರವನ ಮೇಲಿನ ಸೇಡು ತೀರಿಸಿಕೊಳ್ಳಲು ತಕ್ಷಶಿಲೆಯ ಅಂಬಿರಾಜರು ನಮ್ಮ ಒಪ್ಪಂದಕ್ಕೆಲ್ಲ ಒಪ್ಪಿ ಮನಸಾರೆ ಸಹಿ ಹಾಕಿದ್ದಾರೆ. ತಮ್ಮನ್ನು ಕಾಣಲು ಕಾತುರರಾಗಿದ್ದಾರೆ. ಅವರನ್ನು ಮರಳಿ ಅಪ್ಪಣೆ. ಮಹಾಪ್ರಭುಗಳಿಗೆ ಈ ಅಂಬಿಯ ಅನಂತ ಪ್ರಣಾಮಗಳು. ಬನ್ನಿ ಅಂಬಿದೊರೆಗಳೇ, ಸಮರದಿಂದ ಸರ್ವನಾಶವೆಂದರಿತು ನೀವು ನಮ್ಮೊಡನೆ ಸ್ನೇಹಹಸ್ತ ನೀಡಿರುವುದನ್ನು ನಾವು ಪ್ರಶಂಸಿಸುತ್ತೇವೆ. ಅಂತೆಯೇ ಈ ಮೂಲಕ ನನ್ನ ಅನಂತ ಕಾಲದ ಅರಿಕೆ ಹೊಂದಿದೆ ಸಾಮ್ರಾಟ. ಏನದು? ನನ್ನ ಆಜನ್ಮ ವೈರಿ ಪೌರವನಿಗೂ ನನಗೂ ಆಜನ್ಮ ಶತ್ರುತ್ವ ಇದೆ ಎಂಬುದು ತಮಗೆ ತಿಳಿದಿರಬಹುದು. ತಿಳಿದಿದೆ. ಆ ಪೌರವ ನನ್ನನ್ನು ಯುದ್ಧದಲ್ಲಿ 3 ಬಾರಿ ಸೋಲಿಸಿ ನನ್ನನ್ನು ಅವಮಾನಕ್ಕೀಡು ಮಾಡಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಸೋಲಿಸಿ ನನ್ನ ಮುಂದೆ ವಿಚಾರಣೆ ನಡೆಸಬೇಕು. ನನ್ನ ಸಂಪೂರ್ಣ ಸೇವೆಯನ್ನು ತೀರಿಸಿಕೊಳ್ಳಲು ಅವಕಾಶವೇ ಬೇಕು. ಅದಕ್ಕಾಗಿ ನನ್ನ ಬಾಳಿನ ಮಹತ್ವದ ದಿನಕ್ಕಾಗಿ ನಮಗೆ ಯಾವ ರೀತಿಯಿಂದಲಾದರೂ ಸಹಾಯ ಮಾಡಲು ಚಿಂತಿಸಿದ್ದೆ. ಅಗತ್ಯವಿದ್ದರೆ ಪೌರವನ ಕೋಟೆಯ ಮುಕ್ತ ಮಾರ್ಗಗಳನ್ನು
ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡುವುದು ನಮ್ಮ ಕಾರ್ಯ. ಅಂಬಿಗರೊಡೆ, ನೀವು ನಮ್ಮೊಡನೆ ಸೇರಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಯಾರದು? ಯಾರು ತಾಯಿರಿ? ಏಕೆಯು ಏಕೆಯು ಪ್ರಬಲ ಪ್ರಳಯಾಂತಕಂ ನಾನವದ. ಹೇಳು ತಾಯಿ, ಮಹಾಮೌನ ಮುರಿದು ಮಾತನಾಡುವಾತೆ. ಕಂಬನಿ ಹರಿಸದಿರು ತಾಯಿ. ಅಮ್ಮ, ನೀನು ಹರಿಸುತ್ತಿರುವ ಕಡುಕ್ಲಾಂತ ಕಂಬನಿಯ ಹನಿಯು ದಾವಾನುಗಲವಾಗಿ ಧರಣಿಯನ್ನೇ ದಗ್ಧಗೊಳಿಸಿ ಈ ನಿಶಾರಾತ್ರಿಯನ್ನು ಕುಶೆಯಂತೆ ಉಜ್ವಲ ಪ್ರಭೆಯನ್ನು ಹೊತ್ತು ನಿಂತಿದೆ. ಈ ನಡುರಾತ್ರಿಯಲ್ಲಿ ಕಡು ಕ್ಲೇಶ ಭರಿತಳಾಗಿ ಈ ಪೌರವನಲ್ಲಿ ಅದೇನನ್ನು ಬೇಡಿರುವಂತೆ ತಾಯಿ. ಅಮ್ಮ, ಈ ನಿನ್ನ ಕಂಬನಿಗೆ ಕಾರಣರಾರೆಂಬುದನ್ನು ಬಿಚ್ಚು ಹೃದಯದಿಂದರ್ಹದೆ ಎನ್ನ ಹೃದಯಕ್ಕೆ ದುಃಖದ ಕಾಳ್ಗಿಚ್ಚಿಡುವುದೇ ಮಾತು. ಹೇಳು ತಾಯಿ, ನೀನಾರೆಂದು. ನನ್ನ ದೌರ್ಭಾಗ್ಯ ಹರಳಿದ ಹೂವಿಗೆ ಕಳ್ಳಿಯ ಯುವತಿಯ ಹೋಗಿದೆ. ನಿನ್ನ ತಾಯಿ. ನನ್ನ ತಾಯಿ ಭಾರತಾಂಬೆ, ಈ ಅಖಂಡ ಭರತ ಖಂಡದ ರಾಷ್ಟ್ರ ಮಾತೆಯೇ. ಭಕ್ತತೆಯ ಗರ್ಭ ಧರಣಿಯ ಜನನಿಯಾಗಿ ದೇಶವನಿಗೆ ಕಲ್ಪವೃಕ್ಷ ಕಾಮಧೇನುವಾಗಿ ಅಭಯಗಳು ಬೇಡ ಪೀಠದ ಮೇಲೆ ರಾರಾಜಿಸುತ್ತಿದ್ದ ನವರತ್ನ ಖಚಿತ ಮಗುಟ ನೆಲಕ್ಕುರುಳಿ ಮುಕ್ತ ಕೇಶಿಯಾಗಿ ನಿಂತೆಯ ಭಾರತ ಭಾರತೀಯರಿಗೆ ಪ್ರಾಪ್ತಿ ನಿನ್ನನ್ನು ಈ ಅವಸ್ಥೆಗೀಡು ಮಾಡಿದ ಅಧಮರನ್ನು ನಾಶಗೈವ ಭಯಂಕರ ವಿಷಜ್ವಾಲೆ. ಅಯ್ಯೋ, ಧರಿಸಿರುವುದು ಹರಿದ ಸೀರೆಯೇ ಮಾತೆ. ಅಂತೆಯೇ ನನ್ನ ರಾಷ್ಟ್ರ ಹರಿದು ಹಂಚಿ ಹೋಗುತ್ತಿದೆ. ಈ ಭಾರತ ವರ್ಷ ನನ್ನೆದೆ
ಕಂಕಣ ತೊಟ್ಟು ನಿಲ್ಲುತ್ತೇನೆ. ನಿನ್ನ ಅನುಗ್ರಹ ಹೊಂದಿದ್ದರೆ ಎಂತಹ ಉಗ್ರ ಶಕ್ತಿಯನ್ನಾದರೂ ನಿಗ್ರಹಿಸಬಲ್ಲೆವು. ನಮ್ಮ ಅನುಪಮ ಸಾಮರ್ಥ್ಯ ಅಭೇದ್ಯವಾದೀತು, ಅಜೇಯವಾದೀತು. ಹೇಳ್ತಾಯ ನಿನ್ನ ಬೇಡಿಕೆ ಏನೆಂದು. ಗೌರವ, ನಾನೊಂದು ದಾಸ್ಯ ಧರ್ಮಿಗಳಾಗಿ ದ್ರೋಹದ ವಿಪ್ಲವದಿಂದ ಈ ಪೌರವನ ದೇಹದಲ್ಲಿ ಕಟ್ಟ ಕಡೆಯ ತೊಟ್ಟು ರಕ್ತವಿರುವ ತನಕ ವೈರಿಗಳ ಹೊತ್ತಡಗಿಸಲು ದಿಟ್ಟತನದಿಂದ ಹೋರಾಡುತ್ತೇನೆ. ಅಖಂಡ ಸಾಮ್ರಾಜ್ಯದಾಹದ ಪಿತ್ತ ನೆತ್ತಿಗೇರಿಸಿಕೊಂಡು ಭಾರತದ ಸಮಸ್ತ ಧೀಮಂತ ಅರಸರೊಡನೆ ಹೋರಾಡಿ ಆಳುತ್ತೇನೆಂದು ಮುಕ್ತ ಕಂಠದಿಂದ ಹುಟ್ಟಿರುವ ಆ ವಂಚಕ ಸಿಕಂದರನ ಗಂಗಭಂಗಗೊಳಿಸಿದ ಹೊರತು ನನ್ನ ಆತ್ಮಕ್ಕೆ ಶಾಂತಿ ಎಲ್ಲಿಯದು, ನನ್ನ ಚಿತ್ತಕ್ಕೆ ಚಿರಶಾಂತಿ ಎಲ್ಲಿಯದು. ಅದು ಈ ನಿನ್ನ ಪುತ್ರ ಕ್ಷಾತ್ರವೀರ ಪೌರವನ ಪ್ರಥಮ ಕರ್ತವ್ಯ. ಸಮರಾಂಗಣದಲ್ಲಿಯೇ ಈ ಪೌರದ ಮರಣ, ಅದೇ ನನ್ನ ಪಾಲಿಗೆ ಸಗ್ಗದ ಸ್ವರ್ಣ. ಕ್ಷತ್ರಿಯನಿಗೆ ರಣದಲ್ಲಿನ ಮೃತ್ಯುವೆ, ಮುಕ್ತಿಯ ಇವೆಲ್ಲವೇ ಮಾತಿಗೆ. ಸತ್ಯದೊರೆ, ನಿನ್ನ ಮಾತು ನಿತ್ಯವಲ್ಲ. ಒಂದು ತಂಗುಲದಷ್ಟು ನಿಲುವು ಆ ಸಿಕಂದರನ ವಶವಾಗಬಾರದು ದೊರೆ, ವಶವಾಗಬಾರದು. ಭಾರತೀಯರು ತೊತ್ತಿನ ಮಕ್ಕಳಾಗಿ ಬದುಕುವುದೇ ಇಲ್ಲ, ಅದೆಂದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ನರನಾಡಿಗಳಲ್ಲಿ ಹನಿರಕ್ತ ಸಂಚರಿಸುವವರಿಗೂ ಈ ಮೃತ್ಯುವಿನ ಮಂಚವನ್ನೇರುವವರಿಗೂ ಪಾಂಚಾಲ ರಾಜ್ಯದ ಒಂದಂಗುಲಷ್ಟು ನೆಲವು ವಂಚಕ ಸಿಕಂದರನ ಪಾಲಿಗೆ ಕನಸಿನ ಗಂಡು ತಾಯಿ, ಕನಸಿನ ಗಂಡು. ನಿನ್ನ ರಾಜ್ಯದ ಕೆಚ್ಚೆದೆಯ ಲಾಂಛನ ಕೆಳಗಿಳಿಯದಂತೆ ಕಾಪಾಡಲೇ ಕಾಪಾಡು. ನಮ್ಮ ಲಾಂಛನವನ್ನ ಕೆಳಗಿಳಿಸಲೆತ್ತಿಸಿದ ಕೇಡಿಗನ ಮೈದೋಲನ್ನೇ ಸುಲಿದು ಲಾಂಛನವನ್ನಾಗಿ ಹಾರಿಸುತ್ತೇನೆ. ಶೀಘ್ರದಲ್ಲೇ ಸಂಹರಿಸಲು ಎತ್ತಿದ ಕೈಗಳೇ
ನಮಗೆ ಬಹಳ ಸಂತೋಷವಿದೆ. ಆದರೆ ಈ ವಿಚಾರವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲೇಬೇಕು. ಭೀಷಣ ರಣದರ್ಶನ ಇಂತಿ ನಿಮ್ಮ ಸ್ನೇಹಕಾಂಕ್ಷಿ ರಿಪು ಭಯಂಕರ ಸಿಕಂದರ್. ಇದಕ್ಕೆ ಭಾರತೀಯರೆಲ್ಲರೂ ಒಳಪಟ್ಟ ಹೆಂಗೆಳೆಯರೆಂದೆನಿಸಿದರೆ ಆ ನಿಮ್ಮ ಸಾಮ್ರಾಟ್ ಸಿಕಂದರ್ ಪತ್ರದಲ್ಲಿನ ವಿಷಯ ಚೆನ್ನಾಗಿದೆ, ಆ ಶೈಲಿಯೂ ಉತ್ತಮವಾಗಿದೆ. ಆದರೆ ಪತ್ರದಲ್ಲಿನ ಒತ್ತಡ ಮಾತ್ರ ಹೇಳಿಗಳಿಗೊಪ್ಪುವಂತಿದೆ. ಹೆಮ್ಮೆಗಳಿಗೆಂದ ಬರೆದ ಪತ್ರಗಳನ್ನು ಮರೆತು ಈ ಪುರುಷ ನಮ್ಮ ಸಿಕಂದರನ್ನು ನಿಮದಿಂದೇ ನಮ್ಮ ಬಳಿ ಹೇಳಿ ಬರೆಸಿದ ರಾಯಸರು ಬಹುದೇ ಹುಸಿಯಲ್ಲ, ಅಸಂಭವ. ನಾನು ಒಪ್ಪಲಾರೆ. ಅದೇಕೆ ನಮ್ಮ ಸಾಮ್ರಾಟರ ಇದೇ ಪತ್ರಕ್ಕೆ ಅದೆಷ್ಟೋ ಧೀಮಂತ ಅರಸರು ಮಣಿದು ಸಾಮಂತ ಪದವಿಯನ್ನು ಸ್ವೀಕರಿಸಿದ್ದಾರೆ. ಬಲ್ಲಿನ ನಿದರ್ಶನಕ್ಕೆ ನಿಮ್ಮ ನೆರೆಹೊರೆಯ ರಾಜರಾದ ಅಂಬಿದೊರೆಗಳಲ್ಲೇ ವಿಚಾರಿಸಿ. ಯಾರಲ್ಲಿ? ಆ ಹೆಮ್ಮೆಯಲ್ಲಿ ಅಂಬಿಯಲ್ಲಿ. ಆ ಅಂಜುಗುರುತ ಅಂಬಿ ಅದೆಷ್ಟೋ ಬಾರಿ ನನ್ನ ಹೆಸರನ್ನು ಕೇಳಿ ಕುಸಿದು ಬಿಟ್ಟಿದ್ದಾರೆ. ಬೇಕಾದರೆ ನೀವೇ ವಿಚಾರಿಸಿದವರು. ಅಂಬಿ ದೊರೆಗಳು ಸಹ ನಿಮ್ಮಂತೆಯೇ ಕ್ಷಾತ್ರ ವೀರರೆಂಬುದನ್ನು ಮರೆಯದಿಲ್ಲ. ಹೌದು, ಹಿಡಿದ
ಪೃಥ್ವಿರಾಜ ನಮ್ಮ ಪ್ರಭುಗಳ ಪರಾಕ್ರಮಕ್ಕೆ ಮಣಿದುದರಲ್ಲಿ ಆಶ್ಚರ್ಯವೇನಿಲ್ಲ. ಅಷ್ಟೇ ಏಕೆ ನನ್ನ ಮಗ ವಿಕ್ರಮ ಸಿಂಹನಿಗೆ ಹಚ್ಚಿದ ಆ ಅಂಜುಕ ಅಂಬಿ ನಿಮ್ಮ ಪ್ರಭುಗಳ ಪರಾಕ್ರಮಕ್ಕೆ ಬಡಿದವೆಂದರೆ ಅದರಲ್ಲಿ ಅತಿಶಯವೇನಿಲ್ಲ. ವೀರ ಅಸಹಾಯಕ ಶೂರ ಪರ್ಷಿಯಾದ ಡೇರಿಯಸ್ ದೊರೆಯನ್ನೇ ಪರಾಭವಗೊಳಿಸಿದ್ದಾರೆ ನಮ್ಮ ಸಾಮ್ರಾಟರು. ಪರ್ಷಿಯಾದ ಡೇರಿಯಸ್ ದೊರೆಯನ್ನೇ ನಡುವು ಮುಗಿಸಿದ ನಿಮ್ಮ ಪ್ರಭುಗಳು ಪಾಂಚಾಲ ರಾಜ್ಯದ ಈ ಪೌರವನ ಮುತ್ತಿನ ಬಾಹುಗಳನ್ನು ಪರೀಕ್ಷಿಸುತ್ತಾರೆ. ಪ್ರಭುಗಳ ಪರಾಕ್ರಮವನ್ನು ಅಲ್ಲಗಳೆಯುತ್ತಿರುವಿರಿ. ಅಲ್ಲಗಳೆಯುತ್ತಿಲ್ಲ ರಾಯಭಾರಿ, ಫಲಿತಾಂಶವೇನೆಂಬುದನ್ನು ನಿರೀಕ್ಷಿಸುತ್ತಿದ್ದೇನೆ. ಫಲಿತಾಂಶವೇನೆಂಬುದು ಅರಿವಾಗುತ್ತದೆ. ನಿಮ್ಮ ಸಾಮ್ರಾಟರಿಗೆ ರಾಯಭಾರಿಗಳಾಗಿ ಬಂದು ಬದುಕಿದಿರಿ. ಇಲ್ಲದಿದ್ದರೆ ಈ ಪೌರವನ ಜರಿದವನ ನಾಲಿಗೆಯನ್ನು ಹರಿದು ಸುರಿಯುವ ರಕ್ತದಲ್ಲೇ ಪತ್ರವನ್ನು ಬರೆದು ಕಳಿಸುತ್ತಿದ್ದೆ ಆ ನಿಮ್ಮ ಸಾಮ್ರಾಟರಿಗೆ. ನಿಮ್ಮ ಅಸಭ್ಯ ವರ್ತನೆ ಸಂಸ್ಕೃತಿಯ ಕಟ್ಟಳೆಯನ್ನೇ ಮೆಟ್ಟುತ್ತಿದೆ. ಸಂಸ್ಕೃತಿ ಆ ಪವಿತ್ರವಾದ ಭವ್ಯ ಸಂಸ್ಕೃತಿಯನ್ನೇ ಸೃಷ್ಟಿಸಿದವರು ನಾವು, ಹೆಮ್ಮೆಯ ವೀರ ಭಾರತೀಯರು. ಕಟ್ಟಿಕೊಂಡವರಾರು ಇದುವರೆಗೂ ತಮ್ಮ ತಲೆಗಳನ್ನು ಉಳಿಸಿಕೊಂಡಿಲ್ಲ. ಹೌದೇ? ಹಾಗಾದರೆ ಈ ಪೌರವನ ಪರಾಕ್ರಮದೆದುರು ನಿಮ್ಮ ಪ್ರಭುಗಳ ತಲೆಗೆ ಉಳಿಗಾಲವಿಲ್ಲ. ಮೊದಲು ಕಾವಲುಗಾರರನ್ನ ನೇಮಿಸಿಕೊಳ್ಳಿ. ಈ ರೀತಿಯ ವರ್ತನೆ ಸರಿಯಾದ ಭಾರತೀಯ ಅರಸರುಗಳನ್ನ ಗೌರವದಿಂದ ಕಾಣುವುದನ್ನ ಮೊದಲು ಕಲಿಯಬೇಕು. ಆ ಅರಿವು ನಮಗುಂಟು. ಇದ್ದರೆ ಉತ್ತಮ, ಆದರೆ ಮತ್ತೊಮ್ಮೆ ಎಚ್ಚರಿಸಿದೆ. ಅಂದರೆ ಕೊನೆಗೆ ತಮ್ಮ ನಿರ್ಧಾರವೇನು? ಈ ಪತ್ರಕ್ಕೆ ಮಣಿದು ಶರಣಾಗಲು ಅಥವಾ ಪ್ರಪಂಚದ ಪ್ರಚಂಡ ಶಕ್ತಿಗೂ ಮಣಿಯಲಾರ ಈ ಪುರುಷ ಸಮರವೆಂದೇ ನಿರ್ಧರಿಸಿದರೆ ಅದೇ ಕ್ಷಾತ್ರವೀರನ ಅಂತಿಮ ನಿರ್ಣಯ. ಆಲೋಚಿಸಿ ನೋಡಿ. ನೋಡುವುದೇನು ಉಳಿದಿದೆ ರಾಯಭಾರಿ, ಮಾಡುವುದು ಒಂದೇ. ಆ ನಿಮ್ಮ ಗ್ರೀಕ್ ಸಾಮ್ರಾಟ್ ಸಿಕಂದರನನ್ನು ರಣಭೂಮಿಗೆ ಎಳೆತಂದು ನಿಲ್ಲಿಸಿ ಭಾರತೀಯರು ಪ್ರಾಣ ಕಂಜುವ ಹೇಡಿಗಳಲ್ಲ, ಕಾಳಗದ ಕಲಿಗಳು ಎಂದು ಪರಿಚಯ ಮಾಡಿಕೊಡುವುದು. ರಣಪ್ರಚಂಡ ಜಗಬಲ್ಲರು. ನಿಮ್ಮ ಪ್ರಭುಗಳು ರಣಪ್ರಚಂಡರಾದರೆ ನಾವು ಸಮರ ದುರಂದರು, ಅವರು ಜಗಮಲ್ಲರಾದರೆ ನಾವು ಕ್ಷಣದಂಕಮಲ್ಲ. ನಮ್ಮ ಪ್ರಭುಗಳ ಕಡಗಕ್ಕೆ ಸೋಲಿನ ಪರಿಚಯವೇ ಇಲ್ಲ. ನಮ್ಮ ಶಬ್ದ ಭಂಡಾರದಲ್ಲಿ ಭಯವೆಂಬ ಶಬ್ದವೇ ಇಲ್ಲ. ಈಶಿನ ಸಮರ ಸಮಸ್ತ ಸೌಭಾಗ್ಯದ ವಿಲಯ. ಕ್ಷಾತ್ರ ಪುಂಗವನಿಗೆ ಕದನ ರಂಗವೇ ಸಕ್ಕದ. ನನ್ನ ಕೀರ್ತಿ ಕಾಂತೆಯ ದಿಗ್ವಿಜಯ ಈ ಸಾಮ್ರಾಜ್ಯವನ್ನು ಸ್ಮಶಾನ ಸದೃಶ್ಯಗೊಳಿಸಿ ಸೈನಿಕರನ್ನು ಸಾವು ನೋವಿನ ಕೂಪಕ್ಕೆ ದೂಡುವುದು ಸರಿಯಲ್ಲ. ಸ್ನೇಹದ ನೆಪದಲ್ಲಿ ನಿಮ್ಮ ಕೃಪಾ ಭಿಕ್ಷೆಗಾಗಿ ಕೈಯೊಡ್ಡಿ ಕೂಡಲು ನಮಗಿಚ್ಛೆ ಇಲ್ಲ. ನನ್ನ ಸ್ನೇಹದಲ್ಲಿ ನಿಮ್ಮ ಗೌರವ ಘನತೆಗಳಿಗೇನು ಮುಂದೆ ನನ್ನ ಸ್ನೇಹ ಪ್ರಭುಗಳಿಗೆ ಪೌರವನ ಪ್ರಣಾಮಗಳು ಸ್ವೀಕರಿಸಬೇಕು. ನಾನಲ್ಲಿ ನಮ್ಮ ಸಾಮ್ರಾಟನಲ್ಲಿ ಇಲ್ಲಿ ಪೌರವನ ಸಮಕ್ಷಮದಲ್ಲಿ ಹೆದರಬೇಡ ಸಿಕಂದರ್, ಹೆದರಬೇಡ, ಭಯಪಡಬೇಡ. ಭಯ? ಈ ಸಿಕಂದರ್ ಸಾರ್ವಭೌಮನಿಗೆ ಭಯ?
ಜಗದೇಕ ವೀರ ಈ ಸಿಕಂದರ್ ಸಾರ್ವಭೌಮನಿಗೆ ಭಯ. ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರ್ ನಾನೇ. ಏಕಾಂಗಿಯಾಗಿ ಬಂದ ಶತ್ರುವಿನಲ್ಲಿ ನಿಮ್ಮ ಪೌರುಷ ತೋರುವುದೇ ಕೋಡಲು. ನಿಮ್ಮಲ್ಲಿ ಅಂತಹ ಪರಾಕ್ರಮವಿದ್ದರೆ ಸಮರಾಂಗಣದಲ್ಲಿ ಪ್ರದರ್ಶಿಸಿ, ಇಲ್ಲವೇ ವಿವೇಕಹೀನರಂತೆ ವರ್ತಿಸಿ ಮುಂದಿನ ನಮ್ಮ ಗ್ರಂಥಕರ್ತರು ನಮ್ಮ ಅಧ್ಯಾಯವನ್ನೇ ಅಲ್ಲಗಳೆಯುವಂತೆ ಮಾಡಿದಿರಿ. ಹಿಂದೆ ಸರಿಯಿರಿ. ನಾವು ನಿಮ್ಮಲ್ಲಿ ಯುದ್ಧಕ್ಕಿಂತಲೂ ಸ್ನೇಹ ಗಳಿಸಲು ಅದಕ್ಕಾಗಿ ನಾವು ಸದಾ ಸಿದ್ಧರಿದ್ದೇವೆ. ಹೌದೇ? ಹೌದು. ಆದರೆ ತಾವು ಭಾರತದ ಗಡಿಯಾಚೆ ನಿಂತು ಕೈ ಚಾಚಿ, ಆಗ ಮಾತ್ರ ಸ್ನೇಹ ಸಾಧ್ಯ. ನಮ್ಮ ಸ್ನೇಹದಲ್ಲಿ ದಾಸ್ಯದ ಶೃಂಖಲೆಗಳಿಲ್ಲ. ನಿಮ್ಮನ್ನು ದೊರೆಗಳೆಂದೇ ಗೌರವಿಸಲಾಗುತ್ತದೆ. ಆದರೆ ನಿಮ್ಮ ರಾಜ್ಯದ ಮೇಲೆ ನಮ್ಮ ಗ್ರೀಕರ ಲಾಂಛನ ಹಾರಾಡಿಸಬೇಕು. ರಾಷ್ಟ್ರಧ್ವಜಕ್ಕೆ ಕಳಂಕದ ಕಪ್ಪು ಹಚ್ಚಬೇಕು, ಅಲ್ಲವೇ ಸಿಕಂದರ್? ಹೋಗಲಿ, ನಿಮ್ಮ ರಾಜ್ಯದ ಮೇಲೆ ನಮ್ಮ ಸೈನ್ಯವನ್ನು ನಡೆಸುತ್ತೇವೆ. ಜಯಶಾಲಿಯಾಗಲು ಹಾರೈಸಿದಿರಾ? ಏನು? ನಾನು ಬದುಕಿರುವಾಗಲೇ ನಾನು ಬದುಕಿರುವಾಗಲೇ ನೀವು ನಮ್ಮ ರಾಜ್ಯವನ್ನ ಪ್ರವೇಶ ಮಾಡುವುದು ಒಂದೇ. ನನ್ನ ತಾಯಿ ಭಾರತಾಂಬೆಯ ಎಡಮೆಟ್ಟಿ ನಿಲ್ಲುವುದು ಒಂದೇ. ನಿಮಗೆ ಜಯವಾಗಲೆಂದು ಹಾರೈಸಿ ನನ್ನ ಮಾತೃಭೂಮಿಗೆ ಸೋಲಾಗಲಿ. ಸರಿ, ಹಾಗಿದ್ದರೆ ನಾವಿನ್ನು ಬರುತ್ತೇವೆ. ಹೋಗಿ ಬನ್ನಿ, ಸಮರದಲ್ಲಿ ಮತ್ತೆ ಸಂಧಿಸೋಣ. ಅದಕ್ಕಾಗಿ ವಿಚಾರಿಸುತ್ತೇನೆ. ಆ ದಿನಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಶಸ್ತ್ರಧಾರಿಗಳಾಗಿ ಈ ಶತ್ರು ಸಿಕಂದರನನ್ನು ಸುರಕ್ಷಿತವಾಗಿ ಗಡಿದಾಟಿಸಿ ಬನ್ನಿ. ನಿಮ್ಮಂಥವರ ರಾಜ್ಯದಲ್ಲಿ ಶತ್ರುವಾದ ನನಗೆ ಭಯವೂ ಇಲ್ಲ, ಈ ಅಂಗರಕ್ಷಕರ ಅಗತ್ಯವೂ ಇಲ್ಲ. ಅಂಗರಕ್ಷಕರಾಗಲ್ಲ ಸಿಕಂದರ್, ಗೌರವಾರ್ಥವಾಗಿ ಅಷ್ಟೇ. ಭಾರತೀಯ ಸಂಸ್ಕೃತಿ ಪೌರವನ ಕಡೆಯ ಸಾವಿರಾರು ಸೈನಿಕರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಪ್ರಾಣಾಟಿದ್ದಾರೆ. ಅದು ಅಟ್ಟನೋಡು ನಿರಾಶನಾದ ಪೌರವ ಕಡೆಯ ಸನ್ಯಾಸ ಮಾಡಿ ಅದನ್ನು ಹಂಬಲಿಸುತ್ತಿದ್ದಾರೆ. ಇದೇ ಸಮಯವನ್ನು ಸಾಧಿಸಿ ಅವನನ್ನು ಸೆರೆಗಟ್ಟಿದ್ದೇವೆ. ಇದೀಗ ನನ್ನೆದುರು ಸೋಲಗೊಪ್ಪಿ ಶರಣಾಗಿ ಮಣಿಯುವ ಕಾಲ ಸನ್ನಿಹಿತವಾಗಿದೆ. ಸಿದ್ಧನಾಗು.
ಕುಮಾರ ವಿಕ್ರಮನ ಪ್ರಾಣವನ್ನು ಹೀರಿದರು ಇದರ ದಾಹ ತೀರಿಲ್ಲ. ಆಹುತಿ ತೆಗೆದುಕೊಳ್ಳಲು ಆತೊರೆಯುತ್ತಿದೆ. ವಿಕ್ರಮನನ್ನು ಸಂಹಾರ ಮಾಡಿದೆಂದು ಸಂತಸ ಪಡೆದಿರೋ ಬಳಿ ಪೌರವನ ಕಡೆಯ ಸಾವಿರಾರು ಸೈನಿಕರು ತಮ್ಮ ದೇಹವನ್ನ ಮಣ್ಣಿನ ಮುಡಿಲಿಗೆ ದೂಡಿ ಬಿದ್ದಿರುವ ಆ ದುರಂತ ದೃಶ್ಯವನ್ನೊಮ್ಮೆ ಕಣ್ತುಂಬ ನೋಡಿ. ನೋಡುತ್ತಿದ್ದೇನೆ. ಮಹದಾನಂದ ಪಡುತ್ತಿದೆ. ಕಾಡು ಹಾಟಿಯಲ್ಲಿ ಕಾಲ ಕಳೆಯಲು ನನಗೆ ಇಚ್ಛೆ ಇಲ್ಲ. ಇನ್ನೊಂದು ಕ್ಷಣದಲ್ಲಿ ಆ ಪೌರವನ್ನು ಪರಾಭವಗೊಳಿಸಿ ನನ್ನೆದುರು ಶರಣಾಗುವ ದೃಶ್ಯವನ್ನೊಮ್ಮೆ ನೋಡುವ ಇಚ್ಛೆ ಇದ್ದರೆ ನನ್ನೊಡನೆ ಬನ್ನಿ. ನಿನ್ನ ಅಪಜಯವೂ ಆಗಿದೆ ಎಂಬುದನ್ನು ಮರೆಯಬೇಡ. ಪೌರವ ಪರಾಭವಗೊಂಡರೂ ಈ ಯುದ್ಧದಲ್ಲಿ ಕೆಲವು ಸಿಕ್ಕಂದರನಿಗೆ ಸೀಮಿತವೆಂಬುದು ಅರಿವಿನಲ್ಲಿ ಮೂಢ. ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ. ಪೌರವನ ಪ್ರಾಣ ಹೀರುವ ಈ ಕೃಪಾಣಕ್ಕೆ ನಿಮ್ಮೊಡಲ ರಕ್ತ ಸ್ನಾನವಾದೀತು. ಎಚ್ಚರಿಕೆ. ಖಡ್ಗ ಧರಿಸಿ ಬರಲಿ. ಆಗ ಗೊತ್ತಾಗುವುದು ಸಮರವೆಂದರೆ ಹುಡುಗಾಟವಲ್ಲ, ಹೋರಾಟ. ಹೆಮ್ಮೇರಿ ರಕ್ತ ಸಿಂಹಾಸನವನ್ನೇರಿ ರಾಜನಿರುವ ನಿನ್ನಂತವರು ರಣಹೇಳಿಗಳಾಗಲಿ. ಆಗ ಖಡ್ಗ ಧರಿಸುವ ಈ ಕರಗಳು ಅಸುರರಲ್ಲಿ ಅನುಕಂಪ, ಹಾವಿನಲ್ಲಿ ಅಮೃತ, ಬಂಜೆಯಲ್ಲಿ ಸಂತಾನ ಕಾಣುವುದು ಎಷ್ಟು ಅಸಾಧ್ಯವೋ ಇಂಥ ಅಂಜುಪುರುತರಲ್ಲಿ ಪರಾಕ್ರಮ ಕಾಣುವುದು ಕೂಡ ಅಷ್ಟೇ ಕಷ್ಟ ಸಾಧ್ಯ.
ಕಂಡ ಕನಸಿನ ಕಲ್ಪನೆ ಕರಗಿ ಹೋಯಿತು. ಬಾಳಿನವರಾಗಿ ನಿರಾಶೆಯ ನಿಟ್ಟಿಸಿ ಬಿಡುವ ಭವಿಷ್ಯತ್ ಭಾರತ ವರ್ಷವನ್ನು ಭಾರತಂತ್ರದ ಪ್ರಳಯ ಪ್ರಪಾತಕ್ಕೆ ದೂಡಲಿದ್ದಾರೆ. ಸ್ವಾತಂತ್ರ್ಯ ಸವಿಯ ಅಖಂಡ ಅನುಭವದ ಅರಿವಾದೀತು. ಅಂದರೆ ನಾವಿನ್ನು ನಮ್ಮಲ್ಲಿನ ಅಂತಃಕಲಹದಿಂದ ಅನಿವಾರ್ಯವಾಗಿ ಪರಾಜಯದ ಪರಂಪರೆಯನ್ನು ಎದುರಿಸಬೇಕಾಗಿದೆ. ನಾವೆಲ್ಲ ಒಂದೇ ತಾಯಿಯ ಮಡಿಲ ಮಕ್ಕಳು ಎಂಬ ಏಕ ಮನೋಭಾವ ಮೂಡುವುದಿಲ್ಲವೋ ಅಲ್ಲಿಯವರೆಗೂ ಯಾವ ರಾಷ್ಟ್ರವಾಗಲಿ ಅಭ್ಯುದಯದ ಹಂತಕ್ಕೇರಲಾರದು, ಪ್ರಗತಿಯ ಪಥದತ್ತ ಸಾಗಲಾರದು. ಗೌರವ ನಿರ್ವಿಘ್ನನಾಗದಿರು. ಹಿಂದಿನ ನಿನ್ನ ಸೋಲೆ ನಾಳಿನ ಗೆಲುವಿಗೆ ನಾಂದಿ. ಪರಾಕ್ರಮದ ಪರಮಾವಧಿಯನ್ನೇ ಮೀರಿದ ಮಹಾ ದಿಗ್ವಿಜಯ. ಕರ್ಮಣ್ಯೇ ವಾಧಿಕಾರಸ್ತೆ ರಜತ ಖಡ್ಗವೇ ಅದೇ ಕಲಿಯ ಹಸ್ತಪೀಠವನ್ನ ಛೇದಿಸಿದರೆ ಉರುಳಿಸು ಬಾ. ವೈರಿಗಳ ಶಿರಗಳನ್ನ ಹೊಡೆಯಿರಿ ರಣಭೇರಿ. ಧ್ವಜವನ್ನ
ಇವರ ದೇಹವನ್ನಿರಿದರೂ ಸುರಿಯುವುದೊಂದೇ ಭಾರತೀಯ ರಕ್ತ. ನಿನ್ನ ಮೇಲೆ ನಾನು ಕೈ ಮಾಡಲಾರೆ. ನೀನೇ ನನ್ನನ್ನು ಕೊಲ್ಲಲಿಚ್ಛಿಸುವುದಾದರೆ ತೆಗೆದುಕೋ ಈ ಖಡ್ಗವನ್ನು. ನಿನ್ನ ಸೇರಿನ ದಾಹವನ್ನು ನಿಲ್ಲಿಸಿಕೋ ಮದಾಂಧ. ಒಪ್ಪಿದೆ ಹೆಂಬೇಡಿ. ಮುಖದ ಮೇಲೆ ಮೀಸೆ ಬೆಳೆದಿದ್ದಕ್ಕೂ ಸಾರ್ಥಕವಾಯಿತು ರಣಹೇಡಿ. ಅಗೋ ಅಲ್ಲಿ ನೋಡು, ಅಲ್ಲಿ ಸತ್ತು ಬಿದ್ದಿರುವ ನನ್ನ ಸೈನಿಕರ ಶಿರ ತೆಗೆದು ನಿನ್ನ ಸಿಕಂದರನ್ನು ಒಪ್ಪಿಸಿ ಬಹುಮಾನ ಪಡೆ. ಛೈ ಲಜ್ಜೆಗೇಡಿ. ಇಚ್ಛೆ ನಿನಗಿದ್ದರೆ ಒಬ್ಬ ಸಾಮ್ರಾಟ್ ಮತ್ತೋರ್ವ ಸಾಮ್ರಾಟನನ್ನು ಆಹ್ವಾನಿಸುವ ಸುಸಂಸ್ಕೃತ ರೀತಿಯಲ್ಲಿ ನನ್ನನ್ನು ಸ್ವಾಗತಿಸು. ಓರಸ್, ನಿನ್ನನ್ನು ಸ್ವಾಗತಿಸುವ ಹಕ್ಕು ನಮಗಿದೆ, ನಿನ್ನನ್ನು ಕೊಲ್ಲುವ ಹಕ್ಕು ನಮಗಿದೆ. ಏನೋ ನನ್ನನ್ನು ಕೊಲ್ಲುವ ಹಕ್ಕು ನಿನಗಿದೆಯೇ? ಅದು ಹೇಗೆ ಸಿಕಂದರ್? ನೀನು ನಮಗೆ ಶತ್ರುವಲ್ಲವೇ? ಈಗಲೂ ಈ ಕ್ಷಣವೂ ನಾನು ನಿನಗೆ ಶತ್ರುವೆ. ಅಂದು ನೀನಂದು ನನ್ನ ರಾಜ್ಯಕ್ಕೆ ಏಕಾಂಗಿಯಾಗಿ ಬಂದಿದ್ದಾಗ ನಾನು ನಿನ್ನನ್ನ ಶತ್ರುವೆಂದೇ ಕೊಲ್ಲಬಹುದಿತ್ತಲ್ಲ. ಅದು ಹೇಗೆ? ಅಂದು ನಿನ್ನಲ್ಲಿಗೆ ರಾಯಸರೊಂದಿಗೆ ರಾಯಭಾರಿಯಾಗಿ ಬಂದಿದ್ದ ನಾವು ಶತ್ರು ಹೇಗೆ ಆಗಬೇಕು? ಅದು ನಿನ್ನ ತಪ್ಪು ಕಲ್ಪನೆ ಸಿಕಂದರ್. ನೀವೆಂದು ನಮ್ಮ ಭಾರತದ ಗಡಿ ದಾಟಿ ಹೊರ ಬಂದಿರೋ ಅಂದೆ ಆ ಕ್ಷಣವೇ ಭಾರತೀಯರ ಪಾಲಿಗೆ ಶತ್ರುವಾಗಿಯೇ ಉಳಿದಿರಿ. ನೀವು ನಮ್ಮೊಡನೆ ಸಮರದಲ್ಲಿ ಸೋತಿರಿ, ಇದನ್ನಾದರೂ ಒಪ್ಪುವಿರಲ್ಲ? ಒಪ್ಪಲಾರೆ. ಅದೇಕೆ?
ಸಂಕಲ್ಪದಂತೆ ವಿಜಯವನ್ನು ಸಾಧಿಸಿರುವೆ ಎಂದು ನೀನು ಒಪ್ಪುವುದಾದರೆ ಆಗ ನಾನು ಒಪ್ಪುತ್ತೇನೆ. ಏನೆಂದು ಸೋತೆನೆಂದಲ್ಲ, ನನ್ನ ಕಡೆಯ ವೀರಾಧಿ ವೀರ ಯೋಧರೆಲ್ಲ ಹತರಾದರೆ ನನ್ನ ಬಳಿಯಲ್ಲಿ ಹೇಳಿಕೊಂಡ ಮಾತು ನೆನಪಿದೆಯೇ ಸಿಕಂದರ್? ಹೆಚ್ಚಿನ ರಕ್ತಪಾತವಿಲ್ಲದೆ ಗಳಿಸುವ ಗೆಲುವೇ ನಿಜವಾದ ವಿಜಯ. ಏಕೆ ಮೌನ? ಅಂದ ಮೇಲೆ ಈ ಮಹಾಸಮರದಲ್ಲಿ ನಿಮ್ಮ ಕಡೆಯ ಅಸಂಖ್ಯಾತ ವೀರ ಯೋಧರ ಮೇಘವಾಗಿ ಬಂದಿರ. ನಾನೇ ನನ್ನ ಕೈಯಾರೆ ನಿಮ್ಮ ಕಡೆಯ ಗಂಟು ಗಲಿಗಳೆಯ ರುಂಡವನ್ನೇ ರುದಿರ ಕೋಡಿ ಹರಿಸಿದ್ದೇನೆ. ಅಲ್ಲಿಗೆ ನಿಮ್ಮ ಸಂಕಲ್ಪಕ್ಕೆ ಸಾಧನ ದೊರಕಿತೆ? ಇಲ್ಲ, ನಿನ್ನನ್ನು ನೀನೇ ಸೋತಿರುವೆಯಲ್ಲವೇ? ಮೊದಲು ನಿನ್ನನ್ನು ನೀನು ಗೆಲ್ಲಬೇಕು ಸಿಕಂದರ್. ಮೊದಲು ನಿನ್ನನ್ನು ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಯಾರವನು ಮಾತನಾಡಿದ್ದು? ಓಹ್, ತಕ್ಷಶಿಲೆಯ ಮಹಾಪ್ರಭು ಅಂಬಿರಾಜ. ಛೈ, ದೇಶದ್ರೋಹಿ, ಅಣಕಿಸಿ ಕೆಳಕದಿರು ಈ ಕೆರಳಿದ ಕೇಸರಿಯನ್ನ. ಜರಿಯುತ್ತಿರುವ ನಿನ್ನ ನಾಲಿಗೆಯನ್ನ ಹರಿದು ಸುರಿಯುವ ರಕ್ತದಲ್ಲೇ ನಿನ್ನನ್ನು ಮಸಡಿಸುವೆನು. ಸಂಕೋಲೆಗಳಿಂದ ಬಂಧಿಸಿ ಎಳೆತಂದಿದ್ದರು, ಸೋತು ಮಣ್ಣು ಮುಚ್ಚಿದ್ದರು. ಸೊಕ್ಕಿನ ಮಾತೇಕೋ? ಅದು ವೀರದ ಸೋಲೋ ಅಂಜುಬುರುಕ. ನಾನು ನಿನ್ನಂತೆ ಸಿಕಂದರನ ಶೌರ್ಯ ಕಂಜಿ ಶರಣಾದ ರಣಹೇಡಿ ಅಂಬಿಯಲ್ಲ. ಅಂಬಿ, ನಿನ್ನನ್ನು ನಂಬಿದವರನ್ನೆಲ್ಲ ದಾಸ್ಯಕ್ಕೆ ತಳ್ಳಿ ಶತ್ರುಗಳ ಹೊಲಸಿನಾಸೆಗೆ ನಾಲಿಗೆ ಚಾಚಿರುವ ನಾಯಿಯಲ್ಲವೋ ನಾನು? ನೋಡಿದರೆ ಸಾಮ್ರಾಟ್, ನಿಮ್ಮೆದುರು ಸೋತ ಪೌರವನ ಒಣ ಪೌರುಷ. ಪೌರವನ ದೇಹದಲ್ಲಿ ಹರಿಯುತ್ತಿರುವುದು ಕ್ಷಾತ್ರ ವಂಶದ ಶುದ್ಧ ಭಾರತೀಯ. ಹರಿದಿದ್ದರೆ ಈ ಹೊಲಸು ಜೀವನಕ್ಕೆ ಮನೆ ಮಾಡುತ್ತಿರಲಿಲ್ಲ ದೇಶದ್ರೋಹ. ಎದುರಿಗೆ ನನ್ನ ಆಪ್ತನೆಂದೆನಿಸಿಕೊಂಡಿರುವ ಈ ಅಂಬಿರಾಜನಿಗೆ ತೇಜೋದಯ ಆಗುವುದನ್ನು ನಾನು ಭರಿಸಲಾರೆ. ಹೇ ಸಿಕಂದರ್, ರಣಕಂಜಿ ಪ್ರಾಣ ಉಳಿಸಿಕೊಂಡು ಮಾನ ಮರ್ಯಾದೆ ಇಲ್ಲದೆ ಈ ಧರೆಗೆ ಹೊರೆಯಾಗಿ ನಿಂತಿರುವ ಈ ರಣಹೇಡಿ ಅಂಬಿಯನ್ನ ನಿಮ್ಮ ಆಪ್ತನೆಂದೇಳಬೇಡಿ. ನಿಮ್ಮ ಪತ್ರಕ್ಕೆ ತತ್ತರಿಸಿ ಅವನೆದೆಯ ರಕ್ತವೇ ಬತ್ತಿ ಹೋಯಿತು. ಅದೆಷ್ಟೋ ಬಾರಿ ಈ ಪೌರವನ ನೆರಳನ್ನು ನೋಡಿಯೇ ಹೆದರಿ ಓಡಿರುವ ಈ ಅಂಜುಬುರುಕನನ್ನು ನಿಮ್ಮ ಆಪ್ತನೆಂದು ಹೇಳಿ ನಿಮ್ಮ ಗೌರವ ಘನತೆಗಳನ್ನು ನೀವೇ ಹಳಿದುಕೊಳ್ಳಬೇಡಿ ಸಿಕಂದರ್, ಹಳಿದುಕೊಳ್ಳಬೇಡಿ. ಕಡೆಯದಾಗಿ ಎಚ್ಚರಿಸುತ್ತಿದ್ದೇನೆ ಕೋರಾಸ್, ನೀನು ನಿಂತಿರುವುದು ಸಮರದಲ್ಲಿ ಗೆದ್ದ ಸಿಕಂದರ್ ಪ್ರಭುಗಳ ಸನ್ನಿಧಿಯಲ್ಲಿ. ಸೆಲ್ಯೂಕಸ್, ಮಾತು ಮಾತಿಗೂ ಸೋತನೆಂದು ನನ್ನ ಮಸ್ತಕದ ಮೇಲೆ ಪರಾಸ್ತದ ಹೊರೆ ನೆಲೆಲೆಪ್ಪಿಸಬೇಡ. ಯುದ್ಧವೆಂದು ನಿರ್ಧರಿಸುವ ಮೊದಲೇ ಅರ್ಧರಾತ್ರಿಯಲ್ಲಿ ನಿದ್ರೆಯಲ್ಲಿದ್ದ ನನ್ನ ಯೋಧರ ಮೇಲೆ ಅಮಾನುಷ ಆಕ್ರಮಣ ನಡೆಸಿ ಹೋರಾಡಿ ಗೆದ್ದೆನೆಂದು ಕೊಂದೊಯ್ದಕ್ಕೆ ಸಿದ್ಧನಿದ್ದೇನೆ. ಖಡ್ಗವನ್ನ ಕೊಡು, ನಂತರ ಸೋಲು ಗೆಲುವನ್ನ ನಿರ್ಧರಿಸಿಯೇ ಬಿಡೋಣ. ವಿಜಯವದು ಸಾಮ್ರಾಟರ ಸಂಗಾತಿ ಎಂಬುದು ಅರಿವಿರಬೇಕು ಅವಿವೇಕಿಗಳಿಗೆ. ಮಧಾಂಧಾಂಬಿ, ಬಿಚ್ಚದ ನಿನ್ನ ನಾಲಿಗೆಯನ್ನ ಮುಚ್ಚಿಡು ಜಗನ್ಯ. ಬಿಚ್ಚಿದ್ದೆ ಆದರೆ ನನ್ನ ಎಡಗಾಲಿನಿಂದ ನಿನ್ನ ನೆತ್ತಿಯನ್ನ ಒತ್ತಿ ನಿನ್ನ ರುಂಡವನ್ನ ಮುಂಡದಲ್ಲಿ ತಳ್ಳಿಯೇನೋ ಯಕ್ಷರ. ಸಿಕಂದರ್, ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಿದ್ದೇನೆ,
ಈ ವೀರ ಪುಂಗವರ ಸಂಭಾಷಣೆಯ ಮಧ್ಯೆ ಈ ಮಂಗನ ಮಧ್ಯಸ್ಥಿಕೆ ಬೇಡ. ಮೊದಲು ಇವನನ್ನ ಹೊರಗೆಟ್ಟಿ, ಇಲ್ಲವೇ ಕಟ್ಟಿರುವ ಈ ಶೃಂಖಲೆಗಳನ್ನು ಬಿಚ್ಚಿ ಈ ಅದಮನ ಎಡಮೆಟ್ಟಿ ಇವನ ಹೊತ್ತಡಗಿಸುತ್ತೇನೆ. ಪೋರಸ್, ಅಂಬಿಯ ಮೇಲೆ ಅದೇಕೆ ಅಷ್ಟೊಂದು ಆಕ್ರೋಶ ನಿನಗೆ? ಅದನ್ನು ನನ್ನಲ್ಲಿ ಕೇಳಿ ತಿಳಿಯಬೇಕೇ ಸಾಮ್ರಾಟ್. ಭಾರತಕ್ಕೆ ಆಕ್ರಮಣಕಾರರಾಗಿ ಬಂದ ನಿಮಗೆ ಹಾರ್ದಿಕ ಸ್ವಾಗತ ನೀಡಿ ಭಾರತದ ಅರಸರುಗಳ ಹುಳುಕುಗಳನ್ನೆಲ್ಲ ನಿಮ್ಮಲ್ಲಿ ಹೇಳಿ ದೇಶದ್ರೋಹಿತನಕ್ಕೆ ಕಾರಣನಾದ ನನ್ನ ಮೇಲಿನ ಹಾಗೇ ತೀರಿಸಿಕೊಳ್ಳಲು ನಿಮ್ಮಲ್ಲಿ ಗುಲಾಮನಾಗಿ ಹೊತ್ತ ಮಾತೃಭೂಮಿಗೆ ಕೇಡು ಬಗೆದ. ನಾಳೆ ಮತ್ತಾರಾದರೂ ನಿಮಗಿಂತಲೂ ಬಲಶಾಲಿಗಳು ದಂಡೆತ್ತಿ ಬಂದರೆ ನಿಮಗೂ ದ್ರೋಹ ಬಗೆಯಲು ಹಿಂಜರಿಯಲಾರ ಈ ಹೆಂಬೇಡಿ ಅಂಬಿ. ವೃಥ ವಾದ ವಿವಾದ ಬೇಕೆ? ನಮ್ಮ ರಾಜಗಜದ ಭೀಮಪಾದಕ್ಕೆ ಈ ಪೌರವನನ್ನು ದಿಂಡುರುಳಿಸಿ. ಸೆಲುಗ, ನಮ್ಮ ರಾಜಗಜದ ಭೀಮಪಾದಕ್ಕೆ ದಿಂಡುರುಳಿಸಿ. ಎಳೆದೊಯ್ಯಿರಿ. ಆಜ್ಞೆ. ಸಾಮ್ರಾಟರೇ, ಭಾರತೀಯರೆಲ್ಲರೂ ಏಕ ಕಂಠದಿಂದ ಒಪ್ಪುವ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದೆ ಸಾಮ್ರಾಟ್. ನಿಮ್ಮ ಮೇಲಿನ ಸಮರದಲ್ಲಿ ಅವನು ನನ್ನೊಡನೆ ಸಹಾಯಕನಾಗಿ ನಿಂತಿದ್ದರೆ ಸಾಮ್ರಾಟ್, ಅಸೀಮ ಪರಾಕ್ರಮಿಗಳಾದ ನಿಮ್ಮನ್ನು ಒಂದು ಹೆಜ್ಜೆಯೂ ಮುಂದಿಡದಂತೆ ಸ್ವದೇಶಕ್ಕೆ ಓಡಲು ಪಲಾಯನ ಮಂತ್ರ ಪಠಿಸುವಂತೆ ಮಾಡುತ್ತಿದ್ದೆವು. ಆಗ ನಿಮ್ಮನ್ನು ನನ್ನ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡುತ್ತಿದ್ದರು ಈ ನನ್ನ ನಿರ್ಭಾಗ್ಯ ಭಾರತೀಯರು. ಆದರೆ ಈಗ ಅದು ಸಾಧ್ಯವಾಗದ ಮಾತಾಯಿತು ಸಾಮ್ರಾಟ್, ಸಾಧ್ಯವಾಗದ ಮಾತಾಯಿತು. ಸತ್ಯ ಪೋರಸ್, ಸತ್ಯ. ನಿಮ್ಮಲ್ಲಿನ ಒಡಕೆ ಕೆಡುಕಾಗಿ ನಮಗೆ ದಾರಿ ಮಾಡಿಕೊಡಿ. ಹೋಗಲಿ, ಈಗಲೂ ಕಾಲ ಮಿಂಚಿಲ್ಲ ಪೋರಸ್. ನೀನು ನಮ್ಮಲ್ಲಿ ಸೋತೆನೆಂದು ಶರಣಾದನೆಂದು ಒಪ್ಪುವುದಾದರೆ ಭಾರತದ ವೈರಿಯಾದ ನಿನ್ನಲ್ಲೇ ಕ್ಷತ್ರಿಯನಾದ ನಾನು ಶತ್ರುವಿನಲ್ಲಿ ಶರಣೆಂದರೆ ನುಡಿವ ನಾಲಿಗೆಯೇ ಕಡಿದು ಹೋದೀತು. ಕುಡಿದ ನನ್ನ ತಾಯಿಯ ಹಾಲೆ ಹಾಲಾಹಲವಾದೀತು. ಆ ಅಂಬಿಯನ್ನ ಕರೆಸಿ ಅವನ ಸ್ನೇಹ ಯಾಚನೆಗಾಗಿ ಅವನ ಶರಣ ಹಿಡಿದು ನನ್ನ ಹರಣ ಹೋದರು ಶರಣೆಂದು ಮಣಿಯ ಸಾಮ್ರಾಟ್, ಶರಣೆಂದು ಮಣಿಯೇ. ನೋಡು ಪೋರಸ್, ನೀನು ಕಳೆದುಕೊಂಡಿರುವ ರಾಜ್ಯವನ್ನು ಮತ್ತೆ ನಿನಗೆ ಹಿಂದಿರುಗಿಸುತ್ತೇವೆ. ಮತ್ತೆ ಪಾಂಚಾಲದ ಸಿಂಹಾಸನದ ಮೇಲೆ ನಿಮ್ಮನ್ನು ಕೂರಿಸುತ್ತೇವೆ. ಬೇಡ ಸಿಕಂದರ್, ಬೇಡ. ಕಳೆದುಕೊಂಡ ರಾಜ್ಯವನ್ನು ಮತ್ತೆ ನೀನು ನನಗೆ ಹಿಂತಿರುಗಿಸಿ ಕೊಡಬಹುದು. ಆದರೆ ಈ ಸಮರದಲ್ಲಿ ಸತ್ತು ಬಿದ್ದ ನನ್ನ ಸೈನಿಕರ ಪ್ರಾಣವನ್ನು ನಿನ್ನಿಂದ ಕೊಡಲು ಸಾಧ್ಯವಿದೆಯೇ? ಇಲ್ಲ, ಸಾಧ್ಯವಿಲ್ಲ. ಅದೆಷ್ಟು ನನ್ನ ಪಕ್ಷ ಬಗಿಸಿ ರಕ್ತದೊಂದಿಗಿದ್ದಾಳೆ ಬಲ್ಲೆಯ. ಬಾಂಧವರನ್ನ ಬಲಿ ತೆಗೆದುಕೊಂಡಿದ್ದಾಳೆ ಬಲ್ಲೆಯ. ಕೊನೆಗೆ ನನ್ನ ಮಗ ವಿಕ್ರಮನೂ ಮರಣ. ನನ್ನ ಯೋಧರು ಮೃತ್ಯುವಿನ ನನಗೀಗ ಈ ರಾಜ್ಯವನ್ನು ಆಳಲು ನನಗಿಲ್ಲ. ಹೋರಾಡಿ ವರ್ಣದ ಸ್ವರ್ಣ ಸಿಂಹಾಸನವನ್ನು ಇದರಿಂದ ನೀನು ಯಾವ ಪ್ರತಿಫಲ
ಕಾಣಲಾರ. ಫಲ ಕಾಣದಿದ್ದರೂ ಛಲ ಸಾಧಿಸಿ ಮಡಿಯುವುದೇ ಭಾರತೀಯ ಕ್ಷಾತ್ರ ಕುಲದ ಧರ್ಮ. ಇದೋ ಬೋರ್ಸ್, ಇನ್ನು ನಿನ್ನೆದುರು ಈ ಕೃಪಾಣವನ್ನು ಸಮ್ರಾಟ್, ನಾನು ನಿನ್ನ ಸ್ನೇಹ ಸಂಸ್ಕೃತ ವೀರ, ಬಳಸಿ ಶುಶ್ರೂಷೆ ಮಾಡಿ ನಿನಗೆ ನಿಮ್ಮೊಡನೆ ಸೋತವನು ನಾನೇ ಎಂದಿದ್ದೇನೆ. ನೀವು ಸಿಂಹ ರಣರಂಗದಲ್ಲಿ ನಿಂತು ನಡೆಸಿದ ಹೋರಾಟವನ್ನು ನೆನೆದರೆ ಅಬ್ಬಾ, ನಿಮ್ಮ ಗಂಡದೆಯ ಗುಂಡಿಗೆಯನ್ನು ಜಯಿಸಲಾರದೆ ಹೋದ ಆ ಸಮರಾಂಗಣದಲ್ಲಿ ಸಿಂಹನಂತೆ ನಿಂತು ನಡೆಸಿದ ಹೋರಾಟವನ್ನು ನೆನೆದರೆ ಈಗಲೂ ನನ್ನ ಅಂಗಾಂಗಗಳೇ ಅಲುಗಾಡಿದಂತಾಗುತ್ತವೆ. ಓರಸು, ನೀನು ಸೋತು ನಮ್ಮಲ್ಲಿ ಶರಣನೆಂದಿದ್ದರೂ ನಾನು ನಿಮ್ಮ ವೀರಶ್ರೀಗೆ ಬಳಿಯುತ್ತಿದ್ದೇನೆ. ಧನ್ಯ. ಭಾರತೀಯ ವೀರ ಅರಸರುಗಳ ಬಗ್ಗೆ ನಿಮಗಿರುವ ಔದಾರ್ಯ ಅವರ್ಣನೀಯ. ಸಮ್ರಾಟ್, ನನ್ನದೊಂದು ಪ್ರಾರ್ಥನೆಯಲ್ಲ, ಆಜ್ಞೆ ಮಾಡು ಪೋರಸ್. ಮರಣದಂಡನೆ ವಿಧಿಸಿರುವ ಆ ಅಂಬಿರಾಜನಿಗೆ ಜೀವ ಭಿಕ್ಷೆ ನೀಡಿ. ಏನು? ಅತಿಶಯವೇ ಸಮ್ರಾಟ್. ನಾವೆಂದಿದ್ದರೂ ಒಂದೇ ತಾಯಿಯ ಕರುಳ ಬಳ್ಳಿಯ ಬಿಡಿ ಹೂಗಳು. ನನ್ನಿಂದ ಈ ಶಿಕ್ಷೆ ಆಗುವುದೆಂದು ಅಂಬಿ ತಿಳಿದಿದ್ದರೆ ಅಂಬಿರಾಜನಿಗೆ ಜೀವದಾನ ಮಾಡಿರುವುದಾಗಿ ತಿಳಿಸಿ. ಭಾವೈಕ್ಯತೆಗೆ ಭದ್ರ ಬುನಾದಿ ಹಾಕು. ಭುಜಕ್ಕೆ ಭುಜ ಕೊಟ್ಟು ಒಂದಾಗಿ ನಿಂತು ಹೊರಗಿನಿಂದ ಮೇಲೆರಗಿ ಬರುವ ಶತ್ರುಗಳೊಡನೆ ಹೋರಾಡಿ ಹೆತ್ತ ತಾಯಿ ನೆಲದ ಋಣ ತೀರಿಸಿ
ಈ ರಣರಂಗಭೂಮಿ ನಾಟಕದ ರಚನೆ NS ರಾವ್. ಹಾಗೆ ಕಲ್ತಿದ್ದೆ. ಹಲೋ, ಈ ನಾಟಕದ ರಚನೆ NS ರಾವ್, ಸಂಗೀತ ITI ರಾಮಮೂರ್ತಿ, ಸಂಗೀತ ನಿರ್ವಹಣೆ ಭರತ್ MJ, ಬೆಳಕಿನಲ್ಲಿ ಮೈಕೋ ಶಿವಶಂಕರ್, ಪ್ರಸಾದನದಲ್ಲಿ ಮುರುಳಿ, ವಸ್ತ್ರವಿನ್ಯಾಸ ರವಿಕುಮಾರ್. ಈ ನಾಟಕದ ನಿರ್ದೇಶನ D. ವೆಂಕಟರಮಣಯ್ಯ. ಇದುವರೆಗೂ ನಮ್ಮ ನಾಟಕವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಶ್ರೀನಿವಾಸ್ ಆರ್. ಸೇವಕನಾಗಿ ಚಿನ್ಮಯ್. ಪುರುಷೋತ್ತಮ. ವಸಂತ್ ಕುಮಾರ್ NB. ಭಾರತ್ ಮಾತೆ ಪಾತ್ರದಲ್ಲಿ ವರಲಕ್ಷ್ಮಿ GA. ರಾಕೇಶ್ SP. ವೆಂಕಟರಮಣಯ್ಯ D. ರಮೇಶ್ NK. ರಾಮಮೂರ್ತಿ ITI. ತನ್ಮಯ್ ಆರ್. ಸಿದ್ಧಾರ್ಥ್. ಭರತ್ MJ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಶಿವಶಂಕರ್ ಸರ್ ವೇದಿಕೆಯನ್ನು ಬನ್ನಿ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಇದೇ ತಂಡದಿಂದ NS ರಾವ್ ಅವರ ಮತ್ತೊಂದು ಅಮೋಘ ನಾಟಕ ವರಭ್ರಷ್ಟ ರಾವಣ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕಲಾವಿದರು ಬಂದು ನಮ್ಮ ಈ ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ನಾಳೆ 6 ಗಂಟೆ ಸರಿಯಾಗಿ ವರಭ್ರಷ್ಟ ಪೌರಾಣಿಕ ನಾಟಕ.